ರೋಟಿ ದೋಸೆ ಪೂರಿಗೆ ಸೂಪರ್ ಕಾಂಬಿನೇಷನ್ ಬೇಕಾ? ಹಾಗಾದರೆ ಈ ಟೇಸ್ಟಿ ಸೋಯಾ ಚಂಕ್ಸ್ ಮಸಾಲ ಒಮ್ಮೆ ಟ್ರೈ ಮಾಡಿ. ತುಂಬಾ ಸುಲಭ ಮತ್ತು 5 ನಿಮಿಷದಲ್ಲಿ ಆಗೋ ರೆಸಿಪಿ. ಮಕ್ಕಳ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್. ಟೇಸ್ಟ್ ಮಾತ್ರ ಅಲ್ಲ, ಸೋಯಾದಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ದಿ ಕೂಡ. ನಾನಿಲ್ಲಿ ಸೋಯಾವನ್ನು ಸ್ವಲ್ಪ ಬಿಸಿನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು, ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿಬಿಟ್ಟು ತಣ್ಣೀರಿಂದ ಸ್ವಲ್ಪ ವಾಶ್ ಮಾಡಿ ತೆಗೆದಿದ್ದೇನೆ. ತಣ್ಣೀರಲ್ಲಿ ಸ್ವಲ್ಪ ನಾವು ವಾಶ್ ಮಾಡಿ ತೆಗಿಬೇಕಿಲ್ಲ ಅಂದರೆ ಅದರ ಟೇಸ್ಟ್ ಸ್ವಲ್ಪ ಇದಕ್ಕೆ ಒಂಥರ ಇರುತ್ತೆ. ಇದಕ್ಕೆ ನಾನು 2 ಸ್ಪೂನಷ್ಟು ದಪ್ಪ ಕರ್ಡ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮ್ಯಾರಿನೇಷನ್ ಮಾಡ್ತಾಯಿದ್ದೇನೆ. ಸಾಲ್ಟ್ ಏನು ಹಾಕ್ತಾಯಿಲ್ಲ. ನಂತರ ನಾನಿಲ್ಲಿ ಧನಿಯಾ, ಸೋಂಪು, ಜೀರಾ, ಪೆಪ್ಪರ್, ಕರಿಪತ್ತ, ಕಸೂರಿ ಮೇಥಿ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಇದನ್ನು ಹುರಿದಿಲ್ಲ, ನೀವು ಬೇಕಾದರೆ ಹುರಿದ್ಬಿಟ್ಟು ಕೂಡ ಮಾಡ್ಬೋದು, ಹುರಿಯದೆ ಕೂಡ ಮಾಡ್ಬೋದು. ಇಲ್ಲಿ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ನಾನು ಫ್ರೆಶ್ ಕೋಕೋನಟ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಕೆಂಪಾಗೋ ತನಕ ಹುರಿದಿದ್ದೇನೆ. ಯಾಕೆಂದರೆ ಅದು ಒಳ್ಳೆ ಘಮ ಪರಿಮಳ ಕೊಡ್ತದೆ. ಅದು ಮಿಕ್ಸಿಯಲ್ಲಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿದರೆ ಆಯಿತು. ನಂತರ ನಾನು ಕಡೆಗೆ ಎಣ್ಣೆ ಹಾಕಿಬಿಟ್ಟು 1-2 ಆನಿಯನ್ ಹಾಕಿಬಿಟ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ನಾನು ಅದಕ್ಕೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಮ್ಯಾರಿನೇಷನ್ ಮಾಡಿದ ಸೋಯಾ ಚಂಕ್ಸನ್ನು ಕೂಡ ಹಾಕ್ತೇನೆ. ಮ್ಯಾರಿನೇಷನ್ ಮಾಡಿ ಏನು ಜಾಸ್ತಿ ಹೊತ್ತು ಇಡಬೇಕು ಅಂತ ಇಲ್ಲ, ಬೇಕಾದರೆ ಇಡ್ಬೋದು, ಇಲ್ಲಾಂದರೆ ಇಮಿಡಿಯೇಟ್ ಮಾಡ್ಬೋದು. ಬೆಳಗಿನ ಗಡಿಬಿಡಿಗೆ ಬೇಗನೆ ಆಗುತ್ತೆ. ಇದೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ನಿಮಗೆ ಹೆಚ್ಚು ಇಂಗ್ರೀಡಿಯೆಂಟ್ ಕೂಡ ಇಲ್ಲ. ಬೇಗನೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಜಟ್ಪಟ್ ಅಂತ ಮಾಡುವ ರೆಸಿಪಿ ಇದು. ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಸಾಲದೊಂದಿಗೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕಿದನ್ನು, ಅಂದರೆ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಅಂತ. ಈಗ ಸಾಲ್ಟ್ ಹಾಕಲಿಲ್ಲ, ಇಲ್ಲಿ ಸಾಲ್ಟ್ ಕೂಡ ಹಾಕಬೇಕು. ನಾವು ನೋಡಿಕೊಂಡು ಸಾಲ್ಟ್ ಹಾಕಿದರೆ ಆಯಿತು. ಇದು ಗಟ್ಟಿಯಾಗಿ ಬರುತ್ತೆ. ಬೇಕಾದರೆ ಸ್ವಲ್ಪ ತೆಳುಬೇಕು ಅಂದರೆ ನೀರು ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ, ಅಂದರೆ ನನಗೆ ಇದರಲ್ಲಿ ಚಾಟ್ ಮಸಾಲ ಟೇಸ್ಟ್ ಇಷ್ಟ ಆಗುತ್ತೆ. ಬೇಕಾದರೆ ನೀವು ಟೊಮೆಟೊ ಪ್ಯೂರಿ ಕೂಡ ಹಾಕ್ಬೋದು, ಅಥವಾ ಟೊಮೆಟೊ ಕೆಚಪ್. ನಾನಿಲ್ಲಿ ಕೆಚಪ್ ಹಾಕ್ತಾ ಇದ್ದೇನೆ, ಅಂದರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ. ಇಲ್ಲಾಂದರೆ ಟೊಮೆಟೊ ಪ್ಯೂರಿನ ಹಾಕ್ಬೋದು. ಫಸ್ಟಿಗೆ ಹಾಕಬೇಕು ಟೊಮೆಟೊ ಪ್ಯೂರಿ ಹಾಕೋದಾದರೆ. ನಂತರ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳಿ ಅಂತ ಡ್ರೈ ಆಗಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಬೇಸನ್ ಕೂಡ ಹುರಿದುಬಿಟ್ಟು ಸ್ವಲ್ಪ 1 ಸ್ಪೂನ್ ಅದನ್ನು ಕೂಡ ಹಾಕ್ಬೋದು. ಜಸ್ಟ್ ಒಂದು ಕೋಟಿಂಗ್ ಅಂಟ್ಕೊಳ್ಳಿಕ್ಕೆ ಅಷ್ಟೇ ಅದು. ನಂತರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಆಯಿತು, ರೆಡಿ ಆಯಿತು ನೋಡಿ, ಜಟ್ಪಟ್ ಅಂತ ಆಯಿತು. ಏನು ಹೊತ್ತು ತಗೊಳ್ಳಲ್ಲ ಇದು. ಮನೆಗೆ ಯಾರಾದರೂ ಇಮಿಡಿಯೇಟ್ ಗೆಸ್ಟ್ ಏನಾದರೂ ಬಂದರೆ ಅವರಿಗೂ ಕೂಡ ಇದು ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ಪೂರಿ ಜೊತೆಗೆ ಒಳ್ಳೆದಿರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿ. ಇಂಥದ್ದೇ ಒಳ್ಳೆ ಈಸಿ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ.